ನ್ಯಾಯ ಪ್ರಮಾಣದಲ್ಲಿ ಜೀವಿಸುವುದು. ದೇವರು 10 ಆಜ್ಞೆಗಳನ್ನು ತನ್ನ ಸ್ವಂತ ಕೈಬೆರಳಿನಲ್ಲಿ ಬರೆದು ಆ ಸೀನಾಯಿ ಪರ್ವತದಲ್ಲಿ ನೀಡುವಾಗ ಮಿಂಚು, ಗುಡುಗು, ತುತ್ತೂರಿ ಶಬ್ದಗಳನ್ನು ಕೇಳಿ ಭಯಗ್ರಸ್ತರಾಗುವವರಾಗಿದ್ದಾರೆ. ಆಗ ಮೋಶೆ ಜನರಿಗೆ ವಿಮೋಚನಕಾಂಡ 20ನೇ ಅಧ್ಯಾಯ 20ನೇ ವಚನದಲ್ಲಿ ಭಯಪಡಬೇಡಿರಿ, ದೇವರು ನಿಮ್ಮನ್ನ ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನ ಮಾಡದೇ ಇರಬೇಕೆಂತಲೂ ಬಂದಿದ್ದಾನೆ ಎಂಬುದಾಗಿ ತಿಳಿಸಿಕೊಡುವವನಾಗಿದ್ದಾನೆ. ಆಗ ಮೋಶೆ ದೇವರ ಜೊತೆಯಲ್ಲಿ ಮಾತನಾಡಿ ದೇವರು ತಿಳಿಸಿದ ಆಜ್ಞೆಗಳನ್ನ ಒಂದು ಗ್ರಂಥದಲ್ಲಿ ಬರೆಯುವವನಾಗಿದ್ದಾನೆ. ಅದನ್ನ ವಿಮೋಚನಕಾಂಡ 24ನೇ ಅಧ್ಯಾಯ 7ನೇ ವಚನದಲ್ಲಿ ನಿಬಂಧನ ಗ್ರಂಥ ಎಂಬುದಾಗಿ ಕರೆಯುವವನಾಗಿದ್ದಾನೆ. ಯಾಕೆಂದರೆ ವಿಮೋಚನಕಾಂಡ 20ನೇ ಅಧ್ಯಾಯ 20ರಿಂದ ವಿಮೋಚನಕಾಂಡ 23ನೇ ಅಧ್ಯಾಯ 33ರ ತನಕ ನಾವು ಓದುವುದಾದರೆ ಹೆಚ್ಚು ಕಡಿಮೆ 70 ಆಜ್ಞೆಗಳನ್ನು ದೇವರು ತಿಳಿಸಿದಂತೆ ಮೋಶೆ ಒಂದು ಪುಸ್ತಕದಲ್ಲಿ ಬರೆಯುವವನಾಗಿದ್ದಾನೆ. ಈ ರೀತಿಯಾಗಿ ಬರೆದಂಥ ಪುಸ್ತಕವನ್ನೇ ಧರ್ಮೋಪದೇಶ ಕಂಡ 31ನೇ ಅಧ್ಯಾಯ 24ರಿಂದ 26ರ ತನಕ ನಾವು ಓದುವುದಾದರೆ ಇದು ಮೋಶೆ ಗ್ರಂಥರೂಪವಾಗಿ ಬರೆದ ಮೋಶೆಯ ಧರ್ಮಶಾಸ್ತ್ರವಾಗಿದ್ದು ಇದು ನಿಮಗೆ ವಿರುದ್ಧವಾಗಿ ಸಾಕ್ಷಿಯಾಗಿರಲಿ ಎಂದು ಅದನ್ನ ಒಡಂಬಡಿಕೆಯ ಬಳಿಯಲ್ಲಿ ಇಡುವಂತೆ ತಿಳಿಸುವವನಾಗಿದ್ದಾನೆ. ಆದರೆ ಧರ್ಮೋಪದೇಶ ಕಂಡ 10ನೇ ಅಧ್ಯಾಯ 1ರಿಂದ 5ರ ತನಕ ನಾವು ಓದುವುದಾದರೆ ದೇವರು ತನ್ನ ಸ್ವಂತ ಕೈಬೆರಳಿನಿಂದ ಬರೆದಂತಹ 10 ಆಜ್ಞೆಗಳನ್ನು ಒಡಂಬಡಿಕೆಯ ಪೆಟ್ಟಿಯ ಒಳಗಡೆ ಇಡುವಂತೆ ತಿಳಿಸುವವನಾಗಿದ್ದಾನೆ. ದೇವರು ಯಾಕೆ ಮೋಶೆಯ ಧರ್ಮಶಾಸ್ತ್ರ ಅಂದರೆ ಮೋಶೆಯಿಂದ ಬರೆಯಲ್ಪಟ್ಟಂತಹ ಆ ಒಂದು ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಅಂದರೆ 10 ಆಜ್ಞೆಗಳ ತಾತ್ಪರ್ಯ ಪ್ರೀತಿಯಾಗಿದ್ದು 1ರಿಂದ 4ರ ತನಕ ದೇವರನ್ನು ಪ್ರೀತಿಸಬೇಕು ಎಂಬುದಾಗಿಯೂ 5ರಿಂದ 10ರ ತನಕ ನಿನ್ನಂತೆ ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬುದಾಗಿಯೂ ತಿಳಿಸುತ್ತದೆ. ಆದರೆ ಇಸ್ರಾಯೇಲ್ ಜನಗಳು ದೇವರನ್ನ ಪ್ರೀತಿಸದೆ ವಿಗ್ರಹಾರಾಧನೆಗೆ ಒಳಗಾಗಿ ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿಸಬೇಕು ಎನ್ನುವಂತಹ ಆಜ್ಞೆಯನ್ನ ಮರೆತು ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯನ್ನ ದ್ವೇಷಿಸಿ ತಪ್ಪು ಮಾಡುವವನಾಗಿದ್ದಾನೆ. ಈ ರೀತಿಯಾಗಿ ತಪ್ಪು ಮಾಡಿದಾಗ ತಪ್ಪು ಮಾಡಿದವನಿಗೆ ಸರಿಯಾಗಿ ನ್ಯಾಯ ದೊರಕುವಂತೆ ನ್ಯಾಯ ವಿಚಾರಿಸಿ ಈ ಧರ್ಮಶಾಸ್ತ್ರದ ಮೂಲಕವಾಗಿ ನ್ಯಾಯ ತೀರ್ಪು ಮಾಡುವಂತೆ ತಿಳಿಸುವವನಾಗಿದ್ದಾನೆ. ಉದಾಹರಣೆಗೆ ಯಾವಾಗ ಬಲಿ ಹೋಮಗಳನ್ನು ಸಲ್ಲಿಸಬೇಕು, ಹಬ್ಬಗಳ ಆಚರಣೆ, ಕೊಲೆ, ವ್ಯಭಿಚಾರ, ಕಳ್ಳತನ ಮುಂತಾದ ತಪ್ಪು ಮಾಡಿದವರಿಗೆ ಯಾವ ದಂಡನೆ ನೀಡಬೇಕು ಎನ್ನುವ ವಿಷಯಗಳನ್ನು ಮೋಶೆ ಬರೆದ ಧರ್ಮಶಾಸ್ತ್ರದಲ್ಲಿ ತಿಳಿಸಿಕೊಡುವವನಾಗಿದ್ದಾನೆ. ಹೀಗೆ ಮೋಶೆ ಬರೆದಂತಹ ಧರ್ಮಶಾಸ್ತ್ರವನ್ನ ಇಸ್ರಾಯೇಲ್ ಜನರು ಕೈಗೊಂಡು ನಡೆಯಬೇಕಾಗಿತ್ತು. ಒಂದು ವೇಳೆ ಅವರು ಕೈಗೊಂಡು ನಡೆಯದೆ ತಪ್ಪು ಮಾಡಿದರೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಅನ್ನುವಂತಹ ಕಠಿಣವಾದಂತಹ ಶಿಕ್ಷೆಗೆ ಗುರಿಯಾಗುತ್ತಿದ್ದರು. ಆದರೆ ಇಂದು ಈ ವಾಕ್ಯವನ್ನು ಉಪಯೋಗಿಸಿಕೊಂಡು ಮುಯಿಗೆ ಮುಯಿ ತೀರಿಸಿಕೊಳ್ಳುವಂತಹ ಕೆಲಸವನ್ನು ಮಾಡುವವರಾಗಿದ್ದಾರೆ. ಆದರೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ನೀವೇ ಮುಯಿಗೆ ಮುಯಿ ತೀರಿಸದೆ ಶಿಕ್ಷಿಸುವುದನ್ನ ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯಿಗೆ ಮುಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನ ಕೊಡುವೆನು ಎಂದು ಕರ್ತನು ಹೇಳುತ್ತಾನೆ ಎಂಬುದಾಗಿ ಬರೆದಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಆದುದರಿಂದ ಆತನ ಪ್ರೀತಿಯ ಆಜ್ಞೆಗಳಿಗೆ ವಿಧೇಯರಾಗಿ ನ್ಯಾಯವಾದ ಕಾರ್ಯಗಳನ್ನೇ ಇತರರಿಗೆ ಮಾಡಿ ಜೀವಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.